ಅದು 3 ಸಾರಿ MLA ಅಲ್ವಾ. ನಮ್ಮನ್ನೆಲ್ಲ ಕುರಿಸೋದು ಮಾತಾಡೋದು, ನಮ್ಮಲ್ಲಿ ಏನೋ ಡಿಫರೆನ್ಸ್ ಇದ್ರೆ ಮಾತಾಡಿಸೋದು, ಕೂಡ ಹಾಕೊಂಡು ಹೋಗೋದು ಜವಾಬ್ದಾರಿ ಯಾರ್ರಿ? ಅವ್ರದಲ್ವಾ? ನಮ್ಮದು ಪಟಾಲಂ ಅಲ್ಲ, ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಸಿದ್ಧಾಂತ, ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷವನ್ನ ಕಟ್ಟುತ್ತವರು. ಪಟಾಲಂ ನಮ್ಮಲ್ಲಿಲ್ಲ. ನಾವು ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬರೋ ತರ ತೀರ್ಮಾನಗಳು ಕೆಲಸಗಳನ್ನ ಮಾಡ್ಕೊಂಡು ಹೋಗೋದು. ಅವ್ರು ಯಾಕೆ ಹೇಳೋದು ನನಗೆ ಗೊತ್ತಿಲ್ಲ. ಒಬ್ಬ ಸೀನಿಯರ್ 3 ಸಾರಿ ನಾನು MLA ಅಂತಾರೆ, ಒಪ್ಕೋತೀನಿ, ಅಕ್ಸೆಪ್ಟ್ ಮಾಡ್ತೀನಿ 3 ಸಾರಿ MLA. ಆದರೆ ಈ ಮಾತುಗಳಿದೆಯಲ್ಲ, ಆ ಸೀನಿಯಾರಿಟಿಗೆ ತುಂಬಾ ಕೆಟ್ಟ ಹೆಸರು ಬರ್ತದೆ. ನಾನು ಅಷ್ಟೇ ಹೇಳ್ತೀನಿ, ನಮ್ಮ ಸ್ನೇಹಿತರವರು. ಆದರೆ ಇದು ಮಾತಾಡೋದ್ರಿಂದ ನಮ್ಮ ಲೀಡರ್ಶಿಪ್ಗೆ ಎಲ್ಲೋ ಒಂದು ಧಕ್ಕೆ ಬರ್ತದೆ. ಇದು ಮಾತಾಡಬಾರ್ದು ಅಂತ ನನಗೆ ಅನಿಸ್ತದೆ. ನೀವು ಅವ್ರನ್ನ ಹೊರಗಿಟ್ಟಿದ್ದೀರಿ? ನಾವಿಟ್ಟಿಲ್ಲಪ್ಪ. ಇವತ್ತು ನಾಡಸಭೆ, ನಾನು, ರೂಪ, ಕುಂದೂರು ಮಂಜು, ಮತ್ತೆ ಸೋತಿರೋರು, ಗೆದ್ದಿರೋರು, ಕಾಂಗ್ರೆಸ್ನೆಲ್ಲ ಒಟ್ಟಿಗೆ ಇರಬೇಕು ಅಂತ ಇರೋದು ನಾವು. ಏನಪ್ಪ ಸೀನಿಯರ್ MLA 3 ಸಾರಿ MLA ಅಂದ್ರೆ ನಮ್ಮನ್ನೆಲ್ಲ ಕುರಿಸೋದು, ಮಾತಾಡೋದು, ಅದೆಲ್ಲ ಯಾರ ಜವಾಬ್ದಾರಿ? ಇವಾಗ ನಾವು 4 ಜನ ಕಾಂಗ್ರೆಸ್ನ MLA ಗೆದ್ದಿರಪ್ಪ. 4 ಜನದಲ್ಲಿ ಯಾರಪ್ಪ 3 ಸಾರಿ ಗೆದ್ದಿರೋರು? ಸೀನಿಯರ್ ಯಾರಪ್ಪ? ಸೀನಿಯರ್ಗೆ ಯಾರಪ್ಪ? ವಯಸ್ಸು ಸಿಕ್ಕಿರ್ಬೋದು. ಅದು 3 ಸಾರಿ MLA ಅಲ್ವಾ. ನಮ್ಮನ್ನೆಲ್ಲ ಕುರಿಸೋದು, ಮಾತಾಡೋದು, ನಮ್ಮಲ್ಲಿ ಏನೋ ಡಿಫರೆನ್ಸ್ ಇದ್ರೆ ಮಾತಾಡಿಸೋದು, ಕೂಡ ಹಾಕೊಂಡು ಹೋಗೋದು ಜವಾಬ್ದಾರಿ ಯಾರ್ರಿ? ಅವ್ರದಲ್ವಾ? ಆಯ್ತು, ಓಕೆ, ಒಳ್ಳೆ ಪ್ರಶ್ನೆ ಕೇಳಿದ್ರಪ್ಪ. ಈಗ ಕೋಲಾರ ಕ್ಷೇತ್ರದಲ್ಲಿ ಗೋವಿಂದರಾಜು ಯಾವ ಕ್ಯಾಸ್ಟಪ್ಪ? DCC ಬ್ಯಾಂಕ್ ಡೈರೆಕ್ಟ್ ಆಗಿದ್ದವ್ರು ಯಾರು? ಯಾವ ಕ್ಯಾಸ್ಟ್ ಹೇಳಿದ್ದೀವಿ? ಯಾವ ಕ್ಯಾಸ್ಟ್? SC ಇಲ್ವಾ? ಯಾಕೆ SCಗೆ ತಪ್ಪಿ ಬೇರೆಯವ್ರಿಗೆ ಕೊಟ್ಟಿರಿ ಸೀಟು? ಮಕ್ಳಿಗೆ ಯಾಕೆ ಕೊಟ್ಕೊಡ್ದು? ಇಲ್ಲ SCಗೆ ಯಾಕೆ ಕೊಟ್ಕೊಡ್ದು? ಅದ್ಯಾರೋ ಪಾಪ ಒಬ್ಬರು ಕಾರ್ಯಕರ್ತರು ಕೊಟ್ಟಿದ್ದೀರಿ. ಅದು ಸರಿನಾ? ಯಾರು SCಗೆ ಮೋಸ ಮಾಡಿರೋರು? ನಾವು ಯಾರಾದ್ರೂ SCಗಳಿಗೆ ಯಾರ್ಕಾನ ಕೊಟ್ಟು ಇವತ್ತು ಯಾರ್ಕಾನ ಅವ್ರಿಗೆ ಮೋಸ ಮಾಡಿದ್ವಾ? ನಾವು ಮಾಡಿಲ್ಲಪ್ಪ. DCC ಬ್ಯಾಂಕ್ ಪ್ರೆಸೆಂಟ್ ಡೈರೆಕ್ಟರ್ ಅಲ್ವಾ ಗೋವಿಂದರಾಜ್, SC. ಯಾಕೆ ನೀವು ಅವ್ರು ಕೊಟ್ಟಿಲ್ಲ? ಒಂದು ಯೋಚನೆ ಮಾಡಿ ಮಾತಾಡ್ಬೇಕಾಗ್ತದೆ. ಮನಸ್ಸು ಬಂದಾಗೆಲ್ಲ ಮಾತಾಡ್ತಾ ಇದ್ರೆ ನಮ್ಮ ಹಿಂದೆ ಏನೋ ಇರ್ತದೆ, ನೋಡ್ತಾ ಇರ್ತಾರೆ, ನಮ್ಮ ಬಗ್ಗೆ ಮಾತಾಡಕ್ಕೆ ಹೋಗ್ಬಿಡ್ತಾರೆ. ಥ್ಯಾಂಕ್ ಯು.